ಯಾಷ್ಟಿಕಾ ಫುಡ್ ಚಾನಲ್ಗೆ ಸ್ವಾಗತ. ಸ್ಪೈಸಿಯಾಗಿ ಮೊಟ್ಟೆ ದೋಸೆ ಮಾಡೋ ವಿಧಾನನ ನೋಡೋಣ. ಬಹಳನೇ ಸುಲಭ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಮಾಡಿಕೊಡ್ಬೋದು. ಹೆಚ್ಚು ಇಂಗ್ರೀಡಿಯೆಂಟ್ಸ್ ಬೇಡ, ಮನೆಯಲ್ಲಿರೋವಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಸುಲಭವಾಗಿ ಮಾಡ್ಬೋದು. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಚಾನಲ್ನಲ್ಲಿ ಯಾವುದೇ ವಿಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಈ ಸ್ಪೈಸಿ ಮೊಟ್ಟೆ ದೋಸೆ ಮಾಡೋದಕ್ಕೆ ಒಂದು ಮಸಾಲೆ ಪೌಡರ್ನ ಸಿದ್ಧ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 5ರಿಂದ 6 ಎಲೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. 5 ಎಸಳು ಬೆಳ್ಳುಳ್ಳಿ ಹಾಕೋಣ. ನೋಡಿ, ಸಣ್ಣ ಪೀಸು ಹುಣಸೆ ಹಣ್ಣು ಸೇರಿಸ್ತಾ ಇದ್ದೀನಿ. 2 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸೋಣ. 3 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ. ಅರ್ಧ ಚಮಚ ಜೀರಿಗೆ ಹಾಕೋಣ. ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಿವಾಗ ಫೈನ್ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೈಸಾಗಿ ಪುಡಿ ಮಾಡಿರಬೇಕು. ಇದನ್ನು ಇನ್ನೊಂದು ಡಬ್ಬಿಗೆ ತೆಕ್ಕೊಳ್ತಾ ಇದ್ದೀನಿ. ಮಸಾಲೆ ಪೌಡರ್ ಸಿದ್ಧವಾಗಿದೆ. ಒಂದು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆಯೇ ದೋಸೆ ಮಾಡೋದಕ್ಕೆ ದೋಸೆ ಹಿಟ್ಟು ಕೂಡ ಸಿದ್ಧವಾಗಿದೆ. ಉಳಿದಿರೋ ದೋಸೆ ಹಿಟ್ಟಿನಲ್ಲೂ ಮಾಡ್ಕೋಬೋದು, ಅಥವಾ ರೆಡಿ ದೋಸೆ ಬ್ಯಾಟರ್ ಪ್ಯಾಕೆಟ್ಗಳು ಸಿಗುತ್ತಲ್ಲ ಅದನ್ನೇ ಬಳಸ್ಬೋದು. ಕಾದ ತವ ಮೇಲೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೆಣ್ಣೆ ಅಥವಾ ತುಪ್ಪ ಬೇಕಿದ್ರೂ ಹಾಕ್ಕೋಬೋದು. ದೋಸೆ ಹಿಟ್ಟನ್ನು ತೆಳ್ಳಗೆ ಹರಡೋಣ. ಇದ್ರ ಮೇಲೆ ನಾವು ಮಾಡಿಟ್ಟಿದ್ವಲ್ಲ ಮಸಾಲೆ ಪುಡಿನ ಈ ರೀತಿ ಉದುರಿಸ್ಬೇಕು. ನಿಮಗೆ ಎಷ್ಟು ಮಸಾಲೆ ಬೇಕೋ, ಎಷ್ಟು ಖಾರ ಬೇಕೋ ಅದರ ಅನುಗುಣವಾಗಿ ನೀವು ಈ ಪುಡಿನ ಹಾಕ್ಕೋಬೋದು. ಹಾಗೆಯೇ ದೋಸೆ ಮೇಲೆ ಎಣ್ಣೆ ತುಪ್ಪ ಯಾವ್ದು ಬೇಕಿದ್ರೂ ಹಾಕ್ಕೋಬೋದು. ನಾನಿಲ್ಲಿ 2 ಚಮಚದಷ್ಟು ಎಣ್ಣೆ ಸೇರಿಸಿದ್ದೀನಿ. 1 ಮೊಟ್ಟೆ ಹಾಕೋಣ. ಮೊಟ್ಟೆನ ದೋಸೆ ಮೇಲೆ ಹರಡಬೇಕು. ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಟಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು ಖಾರಕ್ಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಕಡೆ ದೋಸೆ ಬೆಂದ ನಂತರ ಅದನ್ನು ಟರ್ನ್ ಮಾಡಿಬಿಟ್ಟು ಮತ್ತೊಂದು ಕಡೆ ಬೇಯೋದಕ್ಕೆ ಬಿಡೋಣ. ಬೆಂದಿರುತ್ತೆ, ತೆಗೆದುಬಿಡೋಣ. ಸ್ಪೈಸಿ ಆ್ಯಂಡ್ ಟೇಸ್ಟಿ ಮೊಟ್ಟೆ ದೋಸೆ ಸಿದ್ಧವಾಗಿದೆ. ಬಿಸಿ ಬಿಸಿ ಮೊಟ್ಟೆ ದೋಸೆನ ಚಟ್ನಿ ಅಥವಾ ಯಾವುದೇ ರೀತಿ ಕರಿಗಳ ಜೊತೆ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ರುಚಿಯಾದಂಥ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.